ಆ ಜಮೀನಿನಲ್ಲಿ ಒಂದು ವಿಚಿತ್ರ ಕೋಳಿ ವಾಸಿಸುತ್ತಿತ್ತು. ಇತರ ಕೋಳಿಗಳು ನೆಲವನ್ನು ಕೊಕ್ಕುತ್ತಿದ್ದವು. ಕೋಳಿ ಬೊಗಳಿತು, ವೂಫ್ ವೂಫ್. ಇತರ ಕೋಳಿಗಳು ರೆಕ್ಕೆಗಳನ್ನು ಬೀಸಿದಾಗ ಕೋಳಿ ತನ್ನ ಬಾಲವನ್ನು ಅಲ್ಲಾಡಿಸಲು ಪ್ರಯತ್ನಿಸಿತು. ಮತ್ತು ಇತರ ಕೋಳಿಗಳು ಮಣ್ಣಿನಲ್ಲಿ ಗೀಚುತ್ತಿರುವಾಗ ಕೋಳಿ ತನ್ನದೇ ಆದ ನೆರಳನ್ನು ಬೆನ್ನಟ್ಟಿತು. ಕೋಳಿ ಯಾವಾಗಲೂ ನಾಯಿಯಾಗಲು ಪ್ರಯತ್ನಿಸುತ್ತದೆ. ಹಸುಗಳು ನಕ್ಕವು, ಮೂ ಮೂ ಮೂ. ಕೋಳಿಗಳು ಬೊಗಳುವುದಿಲ್ಲ. ಬಾತುಕೋಳಿಗಳು ನಿನಗೆ ಬಾಲವೂ ಇಲ್ಲ, ಮೂರ್ಖ ಕೋಳಿ ಎಂದು ನಕ್ಕವು. ರೈತ ಕೂಡ ತಲೆ ಅಲ್ಲಾಡಿಸಿದ. ನಾನು ನೋಡಿದ ಅತ್ಯಂತ ವಿಚಿತ್ರವಾದ ಕೋಳಿ ಅದು. ಆದರೆ ಕೋಳಿ ಅದನ್ನೆಲ್ಲ ಲೆಕ್ಕಿಸಲಿಲ್ಲ. ಒಂದು ದಿನ ಒಂದು ಚೋರನರಿಯೊಂದು ತೋಟಕ್ಕೆ ಬಂತು. ಅದಕ್ಕೆ ಊಟಕ್ಕೆ ರಸಭರಿತ ಕೋಳಿಗಳು ಬೇಕಾಗಿದ್ದವು. ಇತರ ಕೋಳಿಗಳು ಭಯದಿಂದ ಅತ್ತಿತ್ತ ಹಾರಿದವು, ಸಹಾಯ ಸಹಾಯ. ಆದರೆ ನರಿ ಪುಟಿಯುವ ಮೊದಲೇ ವೂಫ್ ವೂಫ್ ವೂಫ್. ಕೋಳಿ ನರಿಯ ಮೇಲೆ ದಾಳಿ ಮಾಡಿತು, ಹುಚ್ಚು ನಾಯಿಯಂತೆ ಬೊಗಳಿತು. ಏನು? ಕೋಳಿ ನಾಯಿ ಎಂದು ನರಿ ಕಿರುಚುತ್ತಾ ನಿಂತಿತು. ನರಿ ತನ್ನ ಜೀವ ಉಳಿಸಿಕೊಳ್ಳಲು ಓಡಿತು ಮತ್ತು ಜಮೀನು ಸುರಕ್ಷಿತವಾಗಿತ್ತು. ಆ ದಿನದಿಂದ ಎಲ್ಲರೂ ಹುಂಜವನ್ನು ನಾಯಕ ಎಂದು ಪರಿಗಣಿಸಿದರು. ಯಾವಾಗಲೂ ನೀವೇ ಆಗಿರಿ, ಎಲ್ಲರೂ ನಿಮ್ಮ ವಿರುದ್ಧ ಇದ್ದರೂ ಸಹ.